ನೋಡ ಪೂರ್ವ, ನಿಜ ಹೇಳಬೇಕು ಅಂದರೆ ಮದುವೆ ಅನ್ನೋದು ನಮ್ಮ ಕೈಲಿ ಎಲ್ಲಿರುತ್ತೆ ಹೇಳು? ಅದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ದೊಡ್ಡೋರು ಹೇಳೋ ಮಾತು ನೀನು ಕೇಳಿಲ್ವಾ? ಆಯ್ಕೆ ನಮ್ಮ ಕೈಲಿ ಇಲ್ಲದೆ ಇರುವಾಗ ನಾವು ದೇವ್ರ ಹತ್ರ ಕೇಳ್ಕೊಬೇಕಾಗಿರೋದು ಒಂದೇ. ಏನು ಹೇಳು? ನಮಗೆ ಸಿಗೋ ಗಂಡ ಒಳ್ಳೆಯವನಾಗಿರಲಿ, ಅವನು ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸೋ ಹಾಗಿರಲಿ ಅಂತ. ಅಪೂರ್ವ, ಅಷ್ಟಾಗ್ಬಿಟ್ರೆ ನಾವು ಏನೇನು ಅಂದ್ಕೊಂಡಿರ್ತೀವೋ ಅದೆಲ್ಲ ತನಗೆ ತಾನೇ ಆಗ್ತಾ ಹೋಗುತ್ತೆ. ಅದು ಹೇಗಮ್ಮ ಆಗುತ್ತೆ? ನೀನು ಹೇಳ್ದಾಗ ಆಗಬೇಕು ಅಂತಂದರೆ ಯಾವುದಾದ್ರೂ ಮ್ಯಾಜಿಕ್ ಆಗಬೇಕು ಅಷ್ಟೆ. ಅಪೂರ್ವ, ನಾನು ನಿನಗಮ್ಮ ಕಣೆ. ನನಗೆ ಸಂಸಾರದಲ್ಲಿ ಸಾಕಷ್ಟು ಅನುಭವ ಇದೆ. ಎಲ್ಲಿ ಹೇಗೆ ಹೆಜ್ಜೆ ಇಟ್ಟರೆ ಏನಾಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಅನುಭವದ ಮಾತು ಕೇಳು, ನಿನ್ನ ಜೀವನ ಖಂಡಿತ ಸುಖವಾಗಿರುತ್ತೆ. ಅದು ಹೇಗಮ್ಮ ಸುಖವಾಗಿರುತ್ತೆ? ನೀನೇ ಕನ್ಫರ್ಮ್ ಮಾಡಿ ಹೇಳು. ಅಪೂರ್ವ ನೋಡೆ, ಮೊದಲಿಗೆ ಆ ಮನೆಯವ್ರನ್ನೆಲ್ಲ ಸೇರಿಸ್ಕೊಂಡು, ಅಂದರೆ ಸೂರ್ಯನೂ ಸೇರಿಸ್ಕೊಂಡು, ಸುಪ್ರಿಯಾನೇ ಆ ಮನೆ ಮಗು ಆಗಿರಲಿ ಅಂತ ಹೇಳ್ತಿರ್ತಾರೆ. ಸುಪ್ರಿಯಾನೇ ಅವ್ರ ವಂಶದ ಕುಡಿ ಆಗಿರಲಿ ಅನ್ನೋದು ಅವ್ರ ಆಸೆ ಆಗಿರುತ್ತೆ. ಮನೆಗೆ ಬಂದ ಹುಡುಗಿಗೆ ಸೂರ್ಯನಿಂದ ಒಂದು ಮಗು ಏನಾದರೂ ಆಗಿಬಿಟ್ರೆ ಸುಪ್ರಿಯನ ಮೇಲೆ ಮಲ್ತಾಯಿ ನೆರಳು ಬಿದ್ದುಬಿಡುತ್ತೆ ಅನ್ನೋ ಭಯ ಅವ್ರಿಗೆ ಇದ್ದೇ ಇರುತ್ತೆ. ಆ ಟೈಮಲ್ಲಿ ನೀನು ಸುಪ್ರಿಯಾನ ಸ್ವಂತ ತಾಯಿ ಪ್ರೀತಿಸೋ ಹಾಗೆ ಕನಿಷ್ಠ ನಾಟಕ ಮಾಡಿದ್ರು ಸಾಕು ಕಣೆ. ಆಮೇಲೆ ನೋಡು, ನಮಗೊಂದು ಮೊಮ್ಮಗುನ ಹೆತ್ಕೊಡು ಅಂತ ನಿಮ್ಮ ಮಾವನ ಮನೆಯವರೇ ಬರ್ತಾರೆ. ಅವರು ಆಸ್ತಿ ಇರೋ ಜನ ಅಪೂರ್ವ. ಆ ಆಸ್ತಿಗೆಲ್ಲ ಸೂರ್ಯ ಒಬ್ಬನೇ ಗಂಡ್ಮಗ. ಸೂರ್ಯನ ನಂತರ ಅವ್ರ ವಂಶ ಬೆಳೆಸೋದಕ್ಕೆ ಒಂದು ಗಂಡ್ಮಗು ಬೇಕು ಅಂತ ಅವ್ರಿಗೆ ಅನ್ನಿಸ್ದೇ ಇರುತ್ತಾ? ಅನ್ಸುತ್ತೆ. ಆಗ ಆ ಗಂಡ್ಮಗುನ ಹೆತ್ಕೊಡೋದಕ್ಕೆ ಸತ್ತೋಗಿರೋ ಪೂರ್ವಿ ಎದ್ದು ಬರ್ತಾಳಾ? ಇಲ್ಲ ತಾನೇ. ಒಂದು ವೇಳೆ ಅವ್ರಗಳ ಮನಸ್ಸಿನಲ್ಲಿ ವಂಶ ಬೆಳೆಸೋ ಯೋಚನೆ ಬರಲೇ ಇಲ್ಲ ಅಂತ ಇಟ್ಕೋ, ಆಗ ಅಂತ ಯೋಚನೆ ಬೀಜ ಬಿತ್ತೋದಕ್ಕೆ ನಾನಿದ್ದೀನಿ. ಹೂ ಕಣೆ, ನಿನ್ನ ಸೂರ್ಯನ ಮದುವೆ ಆಗಲಿ ಅಂತ ಇಷ್ಟೆಲ್ಲ ಮಾಡ್ದೋಳ್ಗೆ ಇದು ಕಷ್ಟನಾ? ಇಷ್ಟೆಲ್ಲ ಅಂದರೆ ನಿನ್ನ ಮನಸ್ಸಿನಲ್ಲಿ ಸೂರ್ಯನ ಬಗ್ಗೆ ಪ್ರೀತಿ ಅರಳೋದಕ್ಕೆ ನಾನೇನು ಕಡಿಮೆ ಕಷ್ಟಪಟ್ಟಿದ್ದೀನಾ? ಈಗ ನೀನು ಸಡನ್ನಾಗಿ ಸೂರ್ಯ ಅವರು ನನ್ನ ಹೆಂಡತಿ ಆಗಲ್ಲ, ಬರೀ ಅವ್ರ ಮಗುವಿನ ತಾಯಿ ಹಾಗೆ ನೋಡೋದಕ್ಕೆ ಮಾತ್ರ ಇಷ್ಟಪಡ್ತಾರೆ, ಅದಕ್ಕೆ ನನಗೆ ಮದುವೆ ಬೇಡ ಅಂತ ಹಿಂದಕ್ಕೆ ಹೆಜ್ಜೆ ಇಟ್ಬಿಟ್ರೆ ನಾನೇನೇ ಮಾಡಲಿ? ನಾನು ಎಲ್ಲಿಗೆ ಹೋಗಲಿ? ಇಂಥ ಒಳ್ಳೆ ಹುಡುಗನ ಹುಡ್ಕೋದಕ್ಕೆ, ಅದರಲ್ಲೂ ಇಂಥ ಕಾಯಿಲೆ ಇಟ್ಕೊಂಡು ಅದು ಸಾಧ್ಯನಾ ಪೂರ್ವ? ಯೋಚನೆ ಮಾಡು. ನಾನು ನನ್ನ ಮಗಳಿಗೊಂದು ಮದುವೆ ಮಾಡಬೇಕು, ಅವಳನ್ನು ಒಂದು ಒಳ್ಳೆ ಮನೆ ಸೇರಿಸ್ಬೇಕು ಅಂತ ಯೋಚನೆ ಮಾಡೋದು ತಪ್ಪ ಪೂರ್ವ? ಸೂರ್ಯ ಬೇಡ ಅಂತ ನಿನ್ನಾಳೆ ಮದುವೆನೇ ಆಗದೆ ಸನ್ಯಾಸಿನಿ ಆಗಿ ಉಳಿದ್ಬಿಟ್ರೆ ಆಗ ನನ್ನ ಮನಸ್ಸಿನ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡು. ಹಾಗೇನಾದರೂ ಆದರೆ ನಿನ್ನ ತಾಯಿಯಾಗಿ ನನ್ನನ್ನು ನಾನು ಕ್ಷಮಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಒಂದ್ಸಲ ನನ್ನ ಸ್ಥಾನದಲ್ಲಿ ನೀನು ನಿಂತು ಯೋಚನೆ ಮಾಡಿ ನೋಡು. ತಾಯಿ ಜವಾಬ್ದಾರಿ ಎಷ್ಟು ಕಷ್ಟದ್ದು ಅಂತ ನಿನಗೆ ಅರ್ಥ ಆಗತ್ತೆ. ಹೋಗ್ಲಿ ಬಿಡು, ಈಗ ಮೊದಲು ಊಟ ಮಾಡೋಣ ಬಾ. ಇಲ್ಲಮ್ಮ, ನಂದು ಊಟ ಆಯಿತು. ನಾನು ಸೂರ್ಯ ಅವ್ರ ಜೊತೆ ಊಟ ಮಾಡಿದೆ. ನೀನು ಸೂರ್ಯ ಅವ್ರ ಜೊತೆ ಊಟ ಮಾಡಿದ್ಯಾ? ನೀನೇನು ಊಟ ಮಾಡಿಲ್ವಾ? ಚೆನ್ನಾಗಿ ಕೇಳಿದೆ. ನಾನು ಯಾವತ್ತು ನಿನ್ನನ್ನು ಬಿಟ್ಟು ಊಟ ಮಾಡಿದ್ದೀನಿ ಹೇಳು?
ನೋಡಿದ್ಯಾ, ಹುಡುಗ ಸಿಗ್ತಿದ್ದ ಹಾಗೆ ಈ ಅಮ್ಮನ್ನ ಹೇಗೆ ಮರ್ತುಬಿಟ್ಟೆ ನೀನು? ಇಲ್ಲ ಅಮ್ಮ, ಇಲ್ಲ. ಹೋಗಲಿ ಬಿಡು, ತಪ್ಪೇನೂ ಇಲ್ಲ. ಆದರೂ ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಒಂದು ಎರಡೇ ತುತ್ತು ಊಟ ಮಾಡು. ನಾನೇ ಕೈ ತುತ್ತು ಹಾಕ್ತೀನಿ. ಬಾ ಅಪೂರ್ವ, ಬಾ. ಮಾದೇಶಣ್ಣ, ಲಕ್ಷ್ಮವ್ವ, ಮಾದೇಶಣ್ಣ, ಯಾರನ್ನ ಕಾಯ್ಕೊಂಡು ನಿಂತಿದ್ರಿ ಇಲ್ಲಿ? ನಿನ್ನೆ ಕಾಯ್ತಾ ನಿಂತಿದ್ದೆ ಕಣವ್ವ. ನನ್ನ ಯಾಕೆ? ನಿನ್ನ ಕುಟೆ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಹೇಳಿ ಮಾದೇಶಣ್ಣ, ಏನು ಅಂತ? ಅದು ಹೊಸಿ ಹಿಂಗೆ ಬಾವ್ವ. ನೀವಿಬ್ರು ಇಲ್ಲೇ ಇರಿ, ನಾ ಬರ್ತೀನಿ. ಬನ್ನಿ ಮಾದೇಶಣ್ಣ. ಹೇಳಿ ಮಾದೇಶಣ್ಣ. ಲಕ್ಷ್ಮವ್ವ, ಸೂರ್ಯಣ್ಣಂಗೆ ಇನ್ನೊಂದು ಲಗ್ನ ಮಾಡೋ ವಿಚಾರ ಮನ್ಯಾಗ ಮಾತಾಡ್ತಾವ್ರೆ. ಓ, ಒಳ್ಳೆ ಸುದ್ದಿನ ಹೇಳಿದ್ರಲ್ಲ ಮಾದೇಶಣ್ಣ, ಅದಕ್ಕೆ ಯಾಕೆ ಮುಖ ಇಷ್ಟೊಂದು ಬಾಡಿಸ್ಕೊಂಡಿದ್ದೀರಾ? ನಿಮ್ ಸೂರ್ಯ ಅಣ್ಣಂಗೆ ಇನ್ನೊಂದು ಲಗ್ನ ಆಯ್ತಾಯ್ತೆ ಅಂದ್ರೆ ಅದು ಖುಷಿ ಪಡ್ಬೇಕು ತಾನೆ? ಅಲ್ಲವಾ ಮಾದೇಶಣ್ಣ, ಸೂರ್ಯ ಮಾಮ ಇನ್ನೊಂದು ಮದುವೆ ಆಗ್ತಿರೋದು ನಮ್ಮ ಸುಪ್ರಿಯಂಗೆ ಒಂದು ತಾಯಿ ತರಬೇಕು ಅಂತ ತಾನೆ? ಆಗ್ಲಿ ಬಿಡಿ. ಅಲ್ಲವಾ, ಇದು ಮೇಲ್ ನೋಟಕ್ಕೆ ಹಂಗೆ ಕಾಣ್ತಾ ಇದ್ರು ಒಳೊಳಗೆ ಏನೇನಾಯ್ತದೋ ಅಂತ ಭಯ ಕಾಡ್ತಾ ಇದೆ ನನಗೆ. ಹೊರಗಡೆಯಿಂದ ನೋಡಿದ್ರೆ ಒಂದು ಅರ್ಥ ಕಾಣ್ತದೆ, ಒಳೊಳಗೆ ಎಷ್ಟು ಸಾವಿರ ಅರ್ಥಗಳಿರ್ತಾವೋ ಏನೋ. ಅದನ್ನೆಲ್ಲ ನಿನ್ನಂಥ ಬುದ್ಧಿವಂತ ಹುಡುಗಿಗೆ ಸ್ಪೆಷಲಾಗಿ ಬಿಡಿಸಿ ಹೇಳ್ಬೇಕೇನವ್ವ? ಜೀವನ ಅಂದರೆ ಹಂಗೆ ಅಲ್ವಾ ಮಾದೇಶಣ್ಣ, ನಾವು ಬಯಸೋದೇ ಒಂದು, ಅದಾಗದೆ ಇನ್ನೊಂದು. ಜೀವನ ಅಂದ್ರೇನು ಅನ್ನೋದು ನನಗೀಗ ಚೆನ್ನಾಗಿ ಅರ್ಥ ಆಗೈತೆ ಮಾದೇಶಣ್ಣ. ನಾವು ನಡೆಯೋ ದಾರಿ ಯಾವತ್ತೂ ನೇರಕ್ಕಿರೋಕ್ಕಿಲ್ಲ, ಅದಕ್ಕೆ ನೂರಾರು ಕವಲು ದಾರಿಗಳಿರ್ತವೆ. ಅವುಗಳಲ್ಲಿ ನಾವು ಯಾವುದ್ರಲ್ಲಿ ನಡಿಬೇಕು ಅನ್ನೋದನ್ನು ನಾವೇ ತೀರ್ಮಾನ ಮಾಡ್ಕೋಬೇಕು. ಯಾರಿಗೆ ಗೊತ್ತು ಮಾದೇಶಣ್ಣ, ನಾವು ಆಯ್ಕೆ ಮಾಡ್ಕೊಳ್ಳೋ ದಾರಿಲಿ ಹೂವಿನ ಹಾಸಿಗೆಗಳೇ ಇರ್ತಾವೋ ಇಲ್ಲ ಹಾವಿನ ಹುತ್ತಗಳೇ ಇರ್ತಾವೋ? ಕಂಡಿರೋರು ಯಾರು? ಎಲ್ಲನೂ ನಾವು ಅಂದ್ಕೊಂಡಂಗೆ ಆಯ್ತಿದ್ರೆ ಜೀವನದಲ್ಲಿ ಆಸ್ವಾದನೆ ಇರೋಕ್ಕಿಲ್ಲ ಅಲ್ವಾ? ಅದಕ್ಕೆ ಸುಮ್ಕೆ ಅದೇನು ಬರ್ತದೋ ಬರಲಿ ಅಂತ ನಮ್ಮ ಪಾಡಿಗೆ ನಾವು ಅಂದ್ಕೊಂಡಿದ್ದ ದಾರಿಲಿ ಹೆಜ್ಜೆ ಇಡ್ತಾ ಮುಂದಕ್ಕೆ ನಡೀತಾ ಹೋಗಬೇಕು. ಅದನ್ನ ಬಿಟ್ಟು ನಾವು ಮುಂದಕ್ಕೂ ಹೋಗೋಕ್ಕಾಗಲ್ಲ, ಹಿಂದಕ್ಕೂ ಹೋಗೋಕ್ಕಾಗಲ್ಲ ಅಲ್ವಾ ಮಾದೇಶಣ್ಣ? ಅದೇನೋ ಲಕ್ಷ್ಮವ್ವ, ನಮ್ಮ ಸುಪ್ರಿ ಹಿಂಗೆ ಹೊರಗಡೆಯಿಂದ ಮಲ್ತಾ ಇತ್ತರಕ್ಕಿಂತ ನಮ್ಮ ಸೂರ್ಯಣ್ಣನೇ ಅಪ್ಪ ಅವ್ವ ಎರಡೂ ಆಗಿ ನೋಡ್ಕೊಂಡಿದ್ದಿದ್ರೆ ಸಂದಾಗಿರೋದೇನೋ ಅಂತ ನನಗನ್ನಿಸ್ತದೆ. ನಮ್ಮ ಸುಪ್ರಿಯ ಮಲ್ತಾಯಿ ಬಂದ್ಮ್ಯಾಕೆ ಅವಳ ಕಾಟ ಅವಳ ಕ್ರೌರ್ಯ ಸಹಿಸ್ಕೊಳ್ಳೋಕ್ಕಿಂತ ತಾಯಿ ಇಲ್ದಿರೋ ನೋವು ಅನುಭವಿಸೋದೇ ವಾಸಿ ಅಲ್ವೇನವ್ವ? ಇದನ್ನ ಯಾಕೋ ನಿನಗೆ ಹೇಳ್ಬೇಕು ಅನ್ನಿಸ್ತು, ಹೇಳಿವ್ನಿ. ಏನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು ಕಣವ್ವ. ನಾನು ಇನ್ನು ಬರ್ತೀನಿ.
ಲಕ್ಷ್ಮಿ ಏನಂತೆ? ಏನು ಲಕ್ಷ್ಮಿ, ಆ ಬೆಂಕಿ ಮನೆಯವರು ತಿರುಗಿನಾರ ಹೇಳ್ಕಳ್ಸೋರಾ? ಅದೇನು ಅಂತ ಆಮೇಲೆ ಹೇಳ್ತೀನಿ. ಈ ಕಾಲೇಜಿಗೆ ಲೇಟ್ ಆಯಿತು, ನಡೀರಿ ಹೋಗೋಣ. ಹಾಂ. ಮನೆವರೆಗೂ ಬಂದಿರೋ ಬೇಗನ್ನ ಕ್ಯಾರೆ ಅಂತಾನು ಮಾತಾಡಿಸ್ದೆ ಹಂಗೆ ಅಣ್ತಿರಿಸ್ಕೊಂಡು ಮ್ಯಾಕ್ ಹೋಯ್ತಾ ಇದ್ದೀರಲ್ಲ, ಇಷ್ಟೇನಾ ಸಿಂಹಪ್ಪ ಸಂಬಂಧ ಅಂದರೆ?